ಹಾಯ್ ಹೆಲೋ ಫ್ರೆಂಡ್ಸ್, ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದಿದ್ದು 42 ಚೆಸ್ಟ್ ಬ್ಲೌಸು ಅಥವಾ 44 ಚೆಸ್ಟ್ ಬ್ಲೌಸು ಡೀಪ್ ನೆಕ್ ಬ್ಲೌಸು ಕಟಿಂಗ್ ವಿಡಿಯೋ ಅನ್ನೋದು ಫುಲ್ ವಿಡಿಯೋ ಅನ್ನೋದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ರಿ. ಸೊ ಇದು ಬಂದು 44 ಚೆಸ್ಟ್ ಸೈಜ್ದು. ಸೊ ಈ ಕಸ್ಟಮರ್ ಮೆಜರ್ಮೆಂಟ್ಸ್ ಒಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಇವ್ರಿಗೆ ಬೇಕಾಗಿರೋ ಬ್ಲೌಸ್ ಲೆಂತ್ ಬಂದು 15.5, ಫುಲ್ ಶೋಲ್ಡರ್ ಬಂದು ಇವ್ರದ್ದು 16 ಇದೆ, ಅಪ್ಪರ್ ಚೆಸ್ಟ್ ಬಂದು 44 ಇದೆ, ಫುಲ್ ಬಸ್ಟ್ ಬಂದು 47 ಇದೆ, ವೇಸ್ಟ್ ರೌಂಡ್ ಬಂದು 40 ಇದೆ, ಆರ್ಮ್ ರೌಂಡ್ ಬಂದು 20 ಇಂಚಸ್ಸು, ಸ್ಲೀವ್ಸ್ ಲೆಂತ್ 11, ಸ್ಲೀವ್ಸ್ ಅರೌಂಡು 14 ಇಂಚಸ್ಸು. ಸೊ ಈ ಬಾಡಿ ಮೆಜರ್ಮೆಂಟ್ಸ್ಗೆ ಯಾವ ರೀತಿ ನಾವು ಡೀಪ್ ನೆಕ್ ಬ್ಲೌಸ್ ಅನ್ನೋದು ಕಟಿಂಗ್ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಆಗಿ ಫುಲ್ ವಿಡಿಯೋ ಅನ್ನೋದು ನೋಡಿ. ಹಾಗೆ ನೋಡಿ, ಬ್ಯಾಕ್ ಪಾರ್ಟಲ್ಲಿ ಇವ್ರ ಸೈಜ್ಗೆ ಬ್ಲೌಸ್ ಲೆಂತ್ ಬಂದು 15.5 ತೊಗೊಂಡಿದ್ದೀನಿ. ಅವರ ಬಾಡಿ ವೆಯ್ಟ್ಗೆ ಮತ್ತು ಹೈಟ್ಗೆ ತಕ್ಕಂತೆ ನಾವು ಬ್ಲೌಸ್ ಲೆಂತ್ ಅನ್ನೋದು ಇನ್ಕ್ರೀಸ್ ಮಾಡ್ಕೋಬೇಕು. ನೋಡಿ, ಬ್ಯಾಕ್ 15.5 ತೊಗೊಂಡಿದ್ದೀನಿ. ಅದೇ ಫ್ರಂಟ್ ಬಂದಾಗ ಇವ್ರ ಸೈಜ್ಗೆ 17 ಇಂಚಸ್ ಅನ್ನೋದು ಲೆಂತ್ ಅನ್ನೋದು ಬಂದಿದೆ. ಇದು ಹೆವಿ ಸೈಜ್ ಬ್ಲೌಸ್ ಆಗಿರೋದ್ರಿಂದ ನಾನು 4 ಡಾಟ್ಸು ವಿತ್ ಶೇಪ್ ಬೆಲ್ಟ್ ಜೊತೆ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಹೆವಿ ಸೈಜ್ಗೆ ನಾವು 4 ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಬೇಕು. ನಾರ್ಮಲ್ ಅಥವಾ ಮೀಡಿಯಮ್ ಸೈಜ್ಗೆ ನಾವು 3 ಡಾಟ್ಸಲ್ಲಿ ಕೂಡ ಒಳ್ಳೆ ಫಿಟ್ಟಿಂಗ್ ಅನ್ನೋದು ಕೊಡ್ಬೋದು. ಫ್ರಂಟಲ್ಲಿ ನಮಗೆ ಕಪ್ ಶೇಪ್ ಅನ್ನೋದು ನೀಟಾಗಿ ಫಿಟ್ಟಿಂಗ್ ಕೊಡಬೇಕಂದ್ರೆ ನಾವು ಡಾಟ್ಸ್ನ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೋಡ್ತಿರ್ಬೋದು ನೀವು, ಉಕ್ಸ್ ಪಟ್ಟಿ ಮತ್ತು ಹೈ ಪಟ್ಟಿ ಮಧ್ಯೆ ಎಲ್ಲೂ ಕೂಡ ನಮಗೆ ಗ್ಯಾಪ್ ಅನ್ನೋದು ಬರ್ತಿಲ್ಲ. ಇದು ಹೆವಿ ಸೈಜ್ ಬ್ಲೌಸ್ ಆಗಿದ್ರು ಕೂಡ ನಮಗೆ ಎಲ್ಲೂ ಕೂಡ ಉಕ್ಸ್ ಪಟ್ಟಿ ಸೈಡ್ ಅನ್ನೋದು ಗ್ಯಾಪ್ ಅನ್ನೋದು ಬಂದಿಲ್ಲ. ಬ್ಲೌಸ್ ಡೀಪ್ ಮೇಲೆ ನಾವು ಯಾವ ರೀತಿ ಶೋಲ್ಡರ್ ಅನ್ನೋದು ಮೈನಸ್ ಮಾಡ್ಕೊತಾ ಬರಬೇಕು. ಹಾಗೆ ಬ್ಯಾಕ್ ಪಾರ್ಟ್ಗೆ ಒಂದೇ ಶೋಲ್ಡರ್ ಬರುತ್ತಾ ಮತ್ತು ಫ್ರಂಟ್ ಪಾರ್ಟ್ಗೂ ಸೇಮ್ ಶೋಲ್ಡರೇ ಬರುತ್ತಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಬ್ಲೌಸ್ದು ಸ್ಟಿಚಿಂಗ್ ವಿಡಿಯೋನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಒಂದ್ಸಲ ನನ್ನ ಚಾನಲ್ನ ವಿಸಿಟ್ ಆಗಿ ಫುಲ್ ವಿಡಿಯೋ ಅನ್ನೋದು ನೋಡಿ. ಯೂಸ್ಫುಲ್ ಆಗಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.